ಯಹ ತಮಸಿ ತಿಷ್ಠನ್ ತಮಸೋಂತರಃ ಯಂ ತಮೋ ನ ವೇದ ಯಸ ತಮಃ ಶರೀರಂ ಯಸ್ ತಮೋಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಯಹ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರಃ ಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ ಯಹ ವಿಜ್ಞಾನಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಯಸ್ಯ ಸರ್ವಾಣಿ ಭೂತಾನಿ ಯಹ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯಃ ಅಂತರಃ ಯಸ್ ಸರ್ವಾಣಿ ಭೂತಾನಿ ಯಂ ಸರ್ವಾಣಿ ಭೂತಾನಿ ನ ವಿದುಃ ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಸ್ ಸರ್ವಾಣಿ ಭೂತಾನ್ಯಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ. ಈ 18ನೇ ಸೂತ್ರ 1ನೇ ಅಧ್ಯಾಯದ 2ನೇ ಪಾದದ್ದು. ಅದರ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಅಂತ ಏನು ಪ್ರತಿಪಾದಿತನಾಗಿದ್ದಾನಲ್ಲ, ಅವನು ನಾರಾಯಣ ಆಗುವುದು ಸಾಧ್ಯ ಇಲ್ಲ, ಪ್ರಕೃತಿ ಆಗಬೇಕು, ಅಥವಾ ಅದರ ಅಭಿಮಾನಿಯಾದಂಥ ಒಬ್ಬ ಜೀವ ಆಗಬೇಕು. ನಾರಾಯಣ ಅಂತೂ ಆಗುವುದು ಸಾಧ್ಯ ಇಲ್ಲ ಅಂತ ಪೂರ್ವ ಪಕ್ಷದವರು ತಮ್ಮ ವಾದ ನಡೆಸ್ತಾ ಇದ್ದಾರೆ. ಅದನ್ನೇ ನೋಡ್ತಿದ್ದೇವೆ ಈಗ. ಸಹ ಅಂತರ್ಯಾಮಿ ಪ್ರಕೃತಿರ್ಭವೇತ್. ತತ್ವ ಪ್ರಕಾಶಿಕದಲ್ಲಿ ಹಿಂದೆ ಆದ ವಾಕ್ಯಗಳನ್ನು ಮತ್ತೊಂದೆರಡು ಸರಿ ಓದ್ತೇನೆ. ಅಂತರ್ಯಾಮಿ ಪ್ರಕೃತಿಯೇ ಆಗಬೇಕು. ಯಾಕೆಂದ್ರೆ ಯಶ ಪೃಥ್ವಿ ಶರೀರಂ ಯಸ್ಯ ಆಪಃ ಶರೀರಂ ಇತ್ಯಾದಿ ಕಡೆಗಳಲ್ಲಿ ಅಂತರ್ಯಾಮಿ ಆದಂಥ ವ್ಯಕ್ತಿಗೆ ಪೃಥ್ವಿ ಮೊದಲಾದದ್ದು ಶರೀರ ಇದೆ ಅಂತ ಹೀಗೆ ಕಂಡು ಬಂದಿದೆ. ಆ ಥರ ಶರೀರ ಇರೋದು ಯಾರಿಗೆ? ಪ್ರಕೃತಿಗೆ ಅದು ಅಂಥದ ಶರೀರ ಇರೋದು ಸಾಧ್ಯ. ಶರೀರ ಅಂದ್ರೆ ಸ್ವರೂಪ ಅಂತ ಅರ್ಥ. ಆಯಾ ವ್ಯಕ್ತಿಯ ಸ್ವರೂಪ ಅಂತನೂ ಶರೀರ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಹಾಗೇನೆ ಒಂದು ಬಾಹ್ಯ ಶರೀರ ಅಂತನೂ ಅರ್ಥ ಇದೆ. ಪ್ರಕೃತಿ ಸರ್ವಾತ್ಮಕ ಆಗಿದೆ. ಅದು ಪ್ರಕೃತಿಯ ರೂಪಾಂತರವೇ ಪೃಥ್ವಿ, ತೇಜಸ್ಸು, ವಾಯು ಇತ್ಯಾದಿಗಳು. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಯಹ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಅಂತ ಹೀಗೆ ಪೂರ್ಣ ಭಾಷ್ಯವಾಕ್ಯ ಕೆಲವು ಕಡೆ ಕಾಣಿಸ್ತದೆ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಪುಸ್ತಕದಲ್ಲಿ ಅಷ್ಟು ಪೂರ್ಣ ವಾಕ್ಯ ಕಾಣಿಸೋದಿಲ್ಲ. ಯಹ್ ಪೃಥಿವ್ಯಾಂ ತಿಷ್ಠನ್ ಇತ್ಯಾದಿ ಅಂತ ಹೀಗೆ ಮಾತ್ರ ಇದೆ. ಈಗ ನಾವು ನೋಡ್ತಿರುವ ಪಾಠಕ್ಕೂ ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಪಾಠಕ್ಕೂ ಒಟ್ಟು 2 ವ್ಯತ್ಯಾಸಗಳು. ಒಂದು, ಇಡೀ ಆ ಪೃಥ್ವಿಗೆ ಸಂಬಂಧಪಟ್ಟಂತೆ ವಾಕ್ಯ ಇಲ್ಲ ಅನ್ನುವುದು ಒಂದು. ಇನ್ನೊಂದು, ಈಗ ನಾವು ನೋಡ್ತಿರೋ ಪ್ರಚಲಿತ ಪಾಠದಲ್ಲಿ ಇತ್ಯಾದಿನ ಅಂತಿದೆ, ತೃತೀಯ ವಿಭಕ್ತಿ ಇದೆ. ಅದಕ್ಕೆ ಇತ್ಯಾದಿ ಅಂತ ಗೋವಿಂದಾಚಾರ್ಯ ಸಂಪಾದನೆ ಮಾಡಿರುವ ಪುಸ್ತಕದಲ್ಲಿ ಇದೆ. ಇತ್ಯಾದಿ ಅಂತ ಇದ್ರೆ ಆ ಪ್ರಥಮ ವಿಭಕ್ತಿಗೆ ತೃತೀಯ ವಿಭಕ್ತಿಯ ಅರ್ಥವನ್ನ ಅಥವಾ ಸಪ್ತಮಿ ವಿಭಕ್ತಿಯ ಅರ್ಥವನ್ನ ಇಟ್ಕೊಳ್ಬಹುದು ಅಂತ ತ್ರಿವಿಕ್ರಮ ಪಂಡಿತರು ಬರೆದಿದ್ದಾರೆ. ಈ ಸಪ್ತಸು ಪ್ರಥಮ ಅಂತ ಒಂದು ಮಹಾವ್ಯಾಕರಣದ ಸೂತ್ರ ಇದೆ. ಪ್ರಥಮ ವಿಭಕ್ತಿಗೆ ಉಳಿದ ಎಲ್ಲ ವಿಭಕ್ತಿಗಳ ಅರ್ಥವೂ ಬರುವುದು ಸಾಧ್ಯ ಅಂತ. ದ್ವಿತೀಯ ವಿಭಕ್ತಿಗೆ ಉಳಿದೆಲ್ಲ ವಿಭಕ್ತಿಗಳ ಅರ್ಥವೂ ಬರುವುದು ಸಾಧ್ಯ ಅಂತ. ಆದ್ರಿಂದ ಇತ್ಯಾದಿ ಅಂತ ಹೇಳಿದ್ರೆ ಅದಕ್ಕೆ ಇತ್ಯಾದಿ ಅದು ಪ್ರಥಮ ವಿಭಕ್ತಿ ಆದ್ರಿಂದ ಅದಕ್ಕೆ ತೃತೀಯ ವಿಭಕ್ತಿಯ ಅರ್ಥ ಆಗಲಿ ಸಪ್ತಮಿ ವಿಭಕ್ತಿಯ ಅರ್ಥ ಆಗಲಿ ಬರುವುದು ಸಾಧ್ಯ. ಆದ್ರಿಂದ ಆಚಾರ್ಯರು ಇತ್ಯಾದಿ ಅಂತಷ್ಟು ಮಾತ್ರ ಹೇಳಿದ್ದಾರೆ. ಆದ್ರಿಂದ ಆ ಪಾಠವೇ ಸರಿ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಈ ಇತ್ಯಾದಿ ಮತ್ತು ಇತ್ಯಾದಿನ ಅನ್ನೋದಕ್ಕೆ ಒಂದು ಅಕ್ಷರದಲ್ಲಿ ಬಹಳ ವ್ಯತ್ಯಾಸ ಏನೂ ಆಗೋದಿಲ್ಲ. ಅದರಿಂದ ಇತ್ಯಾದಿನ ಅಂತನೂ ಆಚಾರ್ಯ ಹೇಳಿರೋ ಸಾಧ್ಯತೆ ಇದೆ. ಇದು ನನ್ನ ಅಭಿಪ್ರಾಯ. ಆದರೆ ಯಹ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಇಷ್ಟು ಇಡೀ ವಾಕ್ಯವನ್ನು ಮಾತ್ರ ಆಚಾರ್ಯರು ಹೇಳಿರುವ ಸಾಧ್ಯತೆ ಕಡಿಮೆ. ಯಹ್ ಪೃಥಿವ್ಯಾಂ ತಿಷ್ಠನ್ ಇತ್ಯಾದಿನ ಅಂತ ಹೀಗೆ ಸಂಕ್ಷಿಪ್ತವಾಗಿ ಅಲ್ಲಿರುವ ಸಾಧ್ಯತೆ ಇದೆ. ಇದನ್ನ ಈ ವ್ಯತ್ಯಾಸವನ್ನು ಗಮನಿಸಬೇಕು. ಪೃಥ್ವಿ ಎನ್ನುವುದು ಸರ್ವಾತ್ಮಕ ಅಂತ ಈ ಪೂರ್ವ ಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ. ಪೃಥ್ವಿ ಜಲಾತ್ಮಕವಾಗಿದೆ, ಪ್ರಕೃತಿಯು ಪೃಥ್ವಿಯಾತ್ಮಕ, ಜಲಾತ್ಮಕ, ತೇಜಾತ್ಮಕ ಹೀಗೆಲ್ಲ ಆಗಿದೆ ಅಂತ ಪ್ರತಿಪಾದನೆ ಮಾಡಿದ್ವಿ. ಹೀಗೆ ಪೂರ್ವ ಪಕ್ಷ ನಡೆದಾಗಲೇ ಆ ಪೂರ್ವ ಪಕ್ಷದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಪೃಥ್ವಿ ಸರ್ವಾತ್ಮಕ ಆಗಿದ್ರೆ, ಸರ್ವದಿಂದಲೂ ಅದು ಅಭಿನ್ನ ಆಗಿದ್ರೆ, ಪೃಥಿವ್ಯಾಂ ತಿಷ್ಠನ್ ಪೃಥ್ವಿಯಲ್ಲಿ ಇದ್ದಾನೆ ಅಂತ ಹೀಗೆ ವಾಕ್ಯವನ್ನು ಹೇಗೆ ಹೊಂದಿಸೋದು
ಅಂತೂ ಜಿಜ್ಞಾಸೆ ಬರ್ತದೆ. ಯಾಕೆಂದ್ರೆ ನಾನು ಮನೆಯಲ್ಲಿ ಇದ್ದೇನೆ ಅಂದ ಮೇಲೆ ನಾನು ಮನೆಗಿಂತ ಭಿನ್ನನಾಗಿರ್ಬೇಕು. ನಾನು ಮನೆಯು ಒಂದಾಗಿರೋದು ಸಾಧ್ಯ ಇಲ್ಲ. ಇಲ್ಲಿ ಪೃಥ್ವಿಯಲ್ಲಿ ಇದ್ದಾನೆ ಒಬ್ಬ ಅಂತರ್ಯಾಮಿ ಅಂತ ಈಗ ಪ್ರಶ್ನೆ ಬಂದಿದೆ, ಇಲ್ಲಿ ವರ್ಣನೆ ಇದೆ. ಆದ್ರಿಂದ ಅದು ಪೃಥ್ವಿಗಿಂತ ಭಿನ್ನನಾಗಿರ್ಬೇಕಲ್ಲ. ಅದು ಪೃಥ್ವಿಯು, ಈ ಪ್ರಕೃತಿ ಅನ್ನೋದು ಈ ಪೃಥ್ವಿಯಾತ್ಮಕ, ಜಲಾತ್ಮಕ, ತೇಜಾತ್ಮಕ ಅಂತ ಹೇಗೆ ಹೇಳ್ತೀರಿ ನೀವು ಪೂರ್ವ ಪಕ್ಷದವರು ಅಂತ ಜಿಜ್ಞಾಸೆ ಬಂದ್ರೆ ಆ ಜಿಜ್ಞಾಸೆಗೆ ಉತ್ತರ ಕೊಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ವ್ಯಾಪ್ತಂ ಕಾರ್ಯೇಷು ಕಾರಣಂ ಇತ್ಯಾದಿನ ಕಾರಣಸ್ಯ ಕಾರ್ಯಸತ್ವ ಉಕ್ತೇ. ನೀವು ಈ ಸಿದ್ಧಾಂತದವರೇ ಅನೇಕ ಕಡೆ ನಿಮ್ಮ ಗ್ರಂಥಗಳಲ್ಲೇ ಹೀಗೆ ಪ್ರಯೋಗ ಮಾಡಿದ್ದೀರಿ. ಇದು ಗೀತಾ ತಾತ್ಪರ್ಯ 15ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಈ ವಿಷಯ ಬಂದಿದೆ. ವ್ಯಾಪ್ತಂ ಕಾರ್ಯೇಷು ಕಾರಣಂ. ಕಾರಣ ಅಂತನ್ನೋದು ಕಾರ್ಯಗಳಲ್ಲಿ ವ್ಯಾಪ್ತವಾಗಿರ್ತದೆ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಕಾರ್ಯ ಅನ್ನೋದು ಹುಟ್ಟಿರುವುದೇ ಕಾರಣದಿಂದ. ಆದ್ದರಿಂದ ಕಾರ್ಯದ ಇಡೀ ಶರೀರದಲ್ಲಿ ಕಾರಣ ಅಂತನ್ನೋದು ವ್ಯಾಪಿಸಿಕೊಂಡು ಬಿಟ್ಟಿರ್ತದೆ, ಎಲ್ಲ ಕಡೆ ಹಾಸು ಹೊಕ್ಕಾಗಿರ್ತದೆ ಅಂತ ಹೇಳಬಹುದು. ಆದ್ರಿಂದ ಹೀಗೆ ನೀವೇ ಪ್ರಯೋಗ ಮಾಡಿದ್ದಿದೆ. ಆದ್ರಿಂದ ಅದೇನು ದೊಡ್ಡ ವಿಚಾರ ಅಲ್ಲ. ಗೀತಾ 15ನೇ ಅಧ್ಯಾಯದ ಅಧಶ್ಚೋರ್ಧ್ವಂ ಪ್ರಸತಾರ್ಥಸ್ಯ ಶಾಖಾ ಅಂತ ಏನು ಶ್ಲೋಕ ಇದೆ, ಅಲ್ಲಿ ಕಾರಣೇಶು ಸ್ಥಿತಂ ಕಾರ್ಯಂ ಅಂತ ಆಚಾರ್ಯರ ತಾತ್ಪರ್ಯ ಇದೆ. ಅಲ್ಲಿ ಅದಕ್ಕೆ ಎರಡು ಅರ್ಥ. ಕಾರ್ಯವು ಕಾರಣದಲ್ಲಿ ಇರ್ತದೆ ಅಂತ ಒಂದು ಅರ್ಥ ಇದೆ. ಮೊದಲನೇದಕ್ಕೆ ಕಾರಣೇಶು ಸ್ಥಿತಂ ಕಾರ್ಯಂ, ಕಾರಣದಲ್ಲಿ ಕಾರ್ಯ ಇರ್ತದೆ. ಹಾಗೇನೆ ಕಾರಣ ಎಂಬುದು ಕಾರ್ಯದಲ್ಲಿ ವ್ಯಾಪ್ತವಾಗಿದೆ ಅಂತ ಇಷ್ಟು ಇಡೀ ಅರ್ಧ. ಇಲ್ಲಿ ನಾವು ನೋಡ್ತಿರುವುದರಲ್ಲಿ ವ್ಯಾಪ್ತಂ ಕಾರ್ಯೇಶು ಕಾರಣಂ ಅಂತ ಅಷ್ಟು ಮಾತ್ರ ಇದೆ. ಅದನ್ನು ಮಾತ್ರ ನೀವು ತಿಳ್ಕೊಂಡ್ರೆ ಸಾಕು. ಕಾರಣೇಶು ಸ್ಥಿತಂ ಕಾರ್ಯಂ ಅನ್ನೋದು ಇಲ್ಲಿಗೆ ಸಂಬಂಧಪಟ್ಟದ್ದೇನೂ ಅಲ್ಲ. ಕಾರಣ ಅನ್ನೋದು ಕಾರ್ಯದಲ್ಲಿ ವ್ಯಾಪಿಸಿರ್ತದೆ, ಇಷ್ಟು ಗೊತ್ತಾಗುತ್ತೆ ಸಾಕು. ಕಾರಣ ಅಂದ್ರೆ ಮಣ್ಣು ಆ ಇಡೀ ಘಟದಲ್ಲಿ ವ್ಯಾಪಿಸಿದೆಯೋ ಇಲ್ಲೋ, ಎಲ್ಲಿ ಹೋದಲ್ಲೂ ಮಣ್ಣೇ ಇರೋದಲ್ಲಿ. ಆದ್ರಿಂದ ವ್ಯಾಪ್ತಂ ಕಾರ್ಯೇಶು ಕಾರಣಂ ಅಂತ ಹೀಗೆ ಗೀತಾ ತಾತ್ಪರ್ಯ 15ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ನಿಮ್ಮ ಆಚಾರ್ಯರೇ ಪ್ರಯೋಗ ಮಾಡಿರುವ ಒಂದು ವಾಕ್ಯ ಇದೆ. ಅಲ್ಲಿ ಆ ಕಾರ್ಯ ಮತ್ತು ಕಾರಣಗಳೆರಡು ಅಭಿನ್ನ ಅಂತನೂ ನೀವು ಹೇಳ್ತೇವೆ. ಹೇಳಿಯೂ ಕೂಡ ಅಲ್ಲಿ ಮತ್ತು ಕಾರ್ಯ ಎರಡು ಕೂಡ ಒಂದೇ ಅಂತ ಹೇಳ್ತೇವೆ. ಇತ್ಯಾದಿನ ಕಾರಣಸ್ಯ ಕಾರಣಸ್ಥತ್ವ ಉಕ್ತೇಹೆ ಇತ್ಯಾದಿ ವಾಕ್ಯದಲ್ಲಿ, ಆ ಗೀತಾ ತಾತ್ಪರ್ಯದ ವಾಕ್ಯದಲ್ಲಿ ಕಾರಣವು ಕಾರ್ಯದಲ್ಲಿದೆ ಅಂತ ನೀವೇ ಹೇಳಿದ್ದೀರಿ. ಆದರೆ ಕಾರ್ಯ ಮತ್ತು ಕಾರಣಗಳೆರಡು ಅಭಿನ್ನ ಅಂತನೂ ನೀವು ಹೇಳ್ತೇವೆ. ಅದನ್ನ ನಾವು ಭಾವದೀಪ ಟಿಪ್ಪಣಿಯಲ್ಲಿ ಇದನ್ನು ಗಮನಿಸಬೇಕು. 800ನೇ ಪುಟದಲ್ಲಿ ಪ್ರಕೃತಿಶ್ಚ ಅಂತ ಹೀಗಿದೆ. ಕೆಳಗಿನಿಂದ ಅದನ್ನು ಗಮನಿಸಬೇಕು. ಉಪಾದಾನತ್ವ ಪ್ರಕೃತೆ ಉಪಾದಾನ ಉಪಾದೇಯೋ ಖಂಡಿತಂ ರೂಪಮೇ ಮಾತ್ರ ವಿಕಾರೋಪಿ ವಿಕಾರಿಣ ಇತ್ಯುಕ್ತೆ ಅಭೇದಾದಿತಿ ಭಾವ ಅನ್ನೋ ವಾಕ್ಯವನ್ನು ಗಮನಿಸಬೇಕು. ಪ್ರಕೃತಿ ಅಂತನ್ನುವುದು ಉಪಾದಾನ ಕಾರಣವಾಗಿದೆ. ಉಪಾದಾನಕ್ಕೂ ಉಪಾದೇಯಕ್ಕೂ ಅಭೇದ ಇರಬೇಕು. ಅಭೇದನೂ ಇದೆ. ಹಾಗೆ ಆ ಉಪಾದಾನ ಕಾರಣವಾದ ಪ್ರಕೃತಿಯು ಆ ಇಡೀ ತನ್ನ ಜಗತ್ತಿನಲ್ಲಿ, ತನ್ನ ಕಾರ್ಯವಾದ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡೂ ಇದೆ. ಇದು ತತ್ವ ವಿವೇಕದಲ್ಲಿ ಬಂದಿದೆ. ಉಪಾದಾನ ಕಾರಣ ಮತ್ತು ಉಪಾದೇಯ ಕಾರಣ ಅಂದ್ರೆ ಏನು ಅನ್ನೋದನ್ನ ಒಂದು ಬಾರಿ ನಾವು ನೆನಪು ಮಾಡ್ಕೊಳ್ಬೇಕು. ಒಂದು ವಸ್ತು ಹುಟ್ಟಿದ್ರೆ ಆ ವಸ್ತುವಿನ ಹುಟ್ಟಿಗೆ ಉಪಾದಾನ ಕಾರಣ ತಂದಿರ್ತದೆ ಮತ್ತು ನಿಮಿತ್ತ ಕಾರಣ ತಂದಿರ್ತದೆ. ಉಪಾದಾನ ಕಾರಣವನ್ನೇ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ನಿಮಿತ್ತ ಕಾರಣ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತ ಹೇಳ್ತಾರೆ. ಘಟ ಅಂತನ್ನುವುದು ಮಣ್ಣಿನಿಂದ ಹುಟ್ಟುವಾಗ ಆ ಮಣ್ಣು ಅಂತನ್ನುವುದು ಅದಕ್ಕೆ ಉಪಾದಾನ ಕಾರಣ, ಅದು ಮೆಟೀರಿಯಲ್ ಕಾಸ್. ಮತ್ತೆ ಆ ಘಟದ ಉತ್ಪತ್ತಿಯ ಕಾರಣವಾದ ಚಕ್ರ, ಒಂದು ದಂಡ ಇತ್ಯಾದಿ ಇರ್ತವೆ. ಅವೆಲ್ಲವೂ ಕೂಡ ಅದಕ್ಕೆ ನಿಮಿತ್ತ ಕಾರಣ. ಅಲ್ಲಿ ಅದನ್ನು ತಯಾರು ಮಾಡಿದಂಥ ಕುಂಬಾರನು ಕೂಡ ನಿಮಿತ್ತ ಕಾರಣವೇ. ಅವರೆಲ್ಲ ನಿಮಿತ್ತ ಕಾರಣಕ್ಕೂ ಕಾರ್ಯಕ್ಕೂ ಭೇದವೇ. ಆದರೆ ಉಪಾದಾನ ಕಾರಣಕ್ಕೆ ಮಾತ್ರ, ಉಪಾದಾನಕ್ಕೂ ಹಾಗೂ ಉಪಾದೇಯಕ್ಕೆ ಮಾತ್ರ ಅಭೇದವೇ ಇರ್ತದೆ. ಅದನ್ನ ನೀವು ವೈಷ್ಣವರು, ಮಾಧ್ವ ವೇದಾಂತಗಳು ಪ್ರತಿಪಾದನೆ ಮಾಡಿದ್ದಾರೆ. ನ್ಯಾಯ ಮೊದಲಾದ ಸಿದ್ಧಾಂತಗಳಲ್ಲಿ ನಿಮಿತ್ತ ಕಾರಣಕ್ಕೂ ಕಾರ್ಯಕ್ಕೂ, ಉಪಾದಾನ ಕಾರಣಕ್ಕೂ ಉಪಾದೇಯಕ್ಕೂ ಅವರು ಭೇದವನ್ನೇ ಹೇಳಿದ್ದಾರೆ. ಆ ಉಪಾದಾನ ಕಾರಣವನ್ನೇ ಸಮವಾಯ ಕಾರಣ ಅಂತ ಅವರು ಅಂತಾರೆ. ಸಮವಾಯ ಕಾರಣಕ್ಕೂ ಕಾರ್ಯಕ್ಕೂ ಭೇದವನ್ನೇ ಅವ್ರು ಹೇಳ್ತಾರೆ.
ಆದರೆ ನೀವು ಮಾತ್ರ ಅದಕ್ಕೆ ಅಭೇದವನ್ನೇ ಒಪ್ಪಿದ್ದೀರಿ. ಹೀಗೆ ಖಂಡಿತಂ ರೂಪಮೇವಾತ್ರ ವಿಕಾರ್ಯೋಪಿ ವಿಕಾರಿಣಃ ಕಾರ್ಯಕಾರಣಯೋಶ್ಚೈವ ತಥೈವ ಗುಣತದ್ವಯೋ ಅಂತ ತಪ್ಪಿ ವಿವೇಕದಲ್ಲಿ ಅದೆಲ್ಲ ಬಂದಿದೆ. ಆ ವಾಕ್ಯವನ್ನು ಹೆಚ್ಚು ವಿವರಿಸೋದು ಬೇಡ. ಅಂತೂ ಅಲ್ಲಿ ಅಭೇದವನ್ನು ನೀವು ಪ್ರತಿಪಾದನೆ ಮಾಡಿದ್ದೀರಿ. ಆದರೆ ಹೀಗೆ ಉಪಾದಾನ ಕಾರಣ ಮತ್ತು ಉಪಾದೇಯ ಕಾರಣ ಎರಡೂ ಅಭಿನ್ನವಾದರೂ ಕೂಡ ಪ್ರಕೃತಿ ಅಂತನ್ನೋದು ಉಪಾದಾನ ಕಾರಣ, ಅದು ಈ ಪೃಥ್ವಿ, ಜಲ, ತೇಜಸ್ಸು ಇತ್ಯಾದಿಗಳನ್ನ ಸೃಷ್ಟಿಸಿದೆ. ಅದರಿಂದ ಅವೆರಡೂ ಅಭಿನ್ನವೇ. ಅದರಿಂದ ಪ್ರಕೃತಿ ಅನ್ನೋದು ಪೃಥ್ವಿಯಾತ್ಮಕವಾಗಿದೆ, ಸರ್ವಾತ್ಮಕವಾಗಿದೆ. ಅಷ್ಟಾದರೂ ಕೂಡ ಮತ್ತೆ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದೀರಿ, ಆ ಕಾರಣ ಅಂತನ್ನೋದು ಕಾರ್ಯದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿರ್ತದೆ ಅಂತ. ಹೀಗೆ ನೀವೇ ಪ್ರತಿಪಾದನೆ ಮಾಡಿದ್ದೀರಿ. ಅಭಿನ್ನ ಆದರೂ ಕೂಡ ಕಾರಣ ಅನ್ನೋದು ಕಾರ್ಯದಲ್ಲಿ ಇರ್ತದೆ ಅಂತ ಹೇಳಬಹುದು. ಇದೊಂದು ಅದೊಂದಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ನಾನು ಮನೆಯಲ್ಲಿದ್ದೇನೆ ಅಂತ ಹೇಳಿದಾಗ ನಾನು ಮತ್ತು ಮನೆ ಇಬ್ಬರು ಕೂಡ ಪೂರ್ಣ ಭಿನ್ನವೇ. ನಾನು ಮನೆಯಿಂದ ಅಭಿನ್ನ ಅಲ್ಲ. ಯಾಕೆಂದ್ರೆ ಮನೆಗೆ ನಾನು ಉಪಾದಾನ ಕಾರಣ ಅಲ್ಲ, ನಾನು ಕೇವಲ ನಿಮಿತ್ತ ಕಾರಣ, ಅದ್ರ ಕಟ್ಟಿದ ತಂತ್ರಜ್ಞಾನ ಮೊದಲಾದವರು. ಆದ್ರಿಂದ ನಿಮಿತ್ತ ಕಾರಣ ಎಲ್ಲಿರ್ತದಲ್ಲ ಅಲ್ಲಿ ಕೇವಲ ಭೇದ ಇರ್ತದೆ. ಆದ್ರಿಂದ ಆ ನಿಮಿತ್ತ ಕಾರಣನಾದವನು ಆ ಮನೆಯಲ್ಲಿ ಇರಬಹುದು. ಉಪಾದಾನ ಕಾರಣ ಎಲ್ಲಿರ್ತದಲ್ಲ, ಉಪಾದಾನ ಕಾರಣಕ್ಕೂ ಉಪಾದೇಯಕ್ಕೂ ಅಭೇದವೇ ಇದ್ರೂ ಕೂಡ ಆ ಉಪಾದಾನ ಕಾರಣ ಅಂತನ್ನುವುದು ಕಾರ್ಯದಲ್ಲಿ ಪೂರ್ಣವಾಗಿ ವ್ಯಾಪಿಸಿರ್ತದೆ. ಅದನ್ನು ನೀವು ಒಪ್ಪಿದ್ದೀರಿ. ಹೀಗೆ ನೀವೇ ತತ್ವ ವಿವೇಕದಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದನ್ನು ಗಮನಿಸಿದರೆ ಈ ಪ್ರಕೃತಿಯೂ ಕೂಡ ಸರ್ವಾತ್ಮಕವಾಗಿದೆ. ಪೃಥ್ವಿಯಾತ್ಮಕ, ಜಲಾತ್ಮಕ, ತೇಜಾತ್ಮಕ ಇತ್ಯಾದಿ ಆಗೇ ಆಗಿದೆ. ಅಷ್ಟಾಗಿದ್ರೂ ಕೂಡ ಪ್ರಕೃತಿ ಅಂತನ್ನೋದು ಈ ಪೃಥ್ವಿಯಲ್ಲಿ ಇದೆ, ಜಲದಲ್ಲಿದೆ, ತೇಜಸ್ಸಿನಲ್ಲಿದೆ, ತಮಸ್ಸಿನಲ್ಲಿದೆ. ಹೀಗೆ ಎಲ್ಲ ಕಡೆಯೂ ಕೂಡ ಅದು ಇರುವುದೂ ಸಾಧ್ಯ ಇದೆ ನಿಮ್ಮದೇ ಹೇಳಿಕೆಗಳ ಪ್ರಕಾರ ಅಂತ ಅದು ತಾತ್ಪರ್ಯ. ಖಂಡಿತಂ ರೂಪಮೇವಾತ್ರ ಇತ್ಯುಕ್ತೆ ಹೇತಿ ಅಭೇದಾಸ್ತಿ ಭಾವ. ಅಲ್ಲಿ ನಮಗೊಂದು ಪ್ರಶ್ನೆ ಬರಬಹುದು. ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲದಿದೆ, ಯಸ್ಯ ದಿಶಃ ಶರೀರಂ ಯಸ್ಯ ಆತ್ಮ ಶರೀರಂ ಇತ್ಯಾದಿತು ಬ್ರಹ್ಮಪಕ್ಷೇಪಿ ನ ಸ್ವರ ಸಂಹಿತಿ ಭಾವ. ಪೂರ್ವ ಪಕ್ಷದವರಿಗೆ ಪ್ರತಿಪಾದನೆ ಮಾಡ್ತಿದ್ದಾರಲ್ಲ, ಅವ್ರ ಮೇಲೆ ಸಿದ್ಧಾಂತಿಗಳು ಒಂದು ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ಪ್ರಕೃತಿಯು ಸರ್ವಾತ್ಮಕ ಅಂತ ನೀವಂದ್ರಿ, ಪ್ರಕೃತಿ ಅನ್ನೋದು ಎಲ್ಲದಕ್ಕೂ ಉಪಾದಾನ ಕಾರಣ ಆದ್ರಿಂದ ಸರ್ವಾತ್ಮಕ ಅಂತ ನೀವಂದ್ರಿ, ದಿಕ್ಕಿಗೆ ಮತ್ತೆ ಆಕಾಶಕ್ಕೆ ಆತ್ಮನಿಗೆ ಅದು ಉಪಾದಾನ ಕಾರಣ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ದಿಕ್ಕು ಮತ್ತು ಈ ಅವ್ಯಾಕೃತ ಆಕಾಶ ಅದಕ್ಕೆಲ್ಲ ಆ ಪ್ರಕೃತಿ ಅನ್ನೋದು ಉಪಾದಾನ ಕಾರಣ ಅಲ್ವಲ್ಲ. ಯಾಕೆಂದ್ರೆ ದಿಕ್ಕಂದ್ರೂ ಅವ್ಯಾಕೃತ ಆಕಾಶ ಅಂತಂದ್ರೂ ಅವೆರಡು ಒಂದೇ. ಆದ್ರಿಂದ ಅವೆಲ್ಲ ನಿತ್ಯವಾದದ್ದವು. ಭೂತಾಕಾಶ ಆದ್ರೆ ಪ್ರಕೃತಿ ಅದಕ್ಕೆ ಉಪಾದಾನ ಕಾರಣ ಅಂತ ಒಪ್ಪೋಣ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಲ್ಲದಕ್ಕೂ ಉಪಾದಾನ ಕಾರಣ ಅಂತ ಒಪ್ಪೋಣ. ದಿಕ್ಕಿಗೆ ಮತ್ತೆ ಅವ್ಯಾಕೃತ ಆಕಾಶಕ್ಕೆ, ಅಲ್ಲಿ ಅವ್ಯಾಕೃತ ಆಕಾಶ ಅಂತ ಅಲ್ಲಿ ಬಂದಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೆ. ಅಲ್ಲಿ ಆಕಾಶ ಅಂತ ಮೂಲದಲ್ಲಿ ಉಪನಿಷತ್ತಿನಲ್ಲಿ ಆಕಾಶ ಅಂತ ಇದ್ದೇ ಇದೆ. ಅದವರು ಭೂತಾಕಾಶಕ್ಕೆ ಅಭಿಮಾನಿಯಾದ ಗಣೇಶ ಅಂತ ಅಲ್ಲಿ ಅರ್ಥ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಸಂಗ ಬಂತು ಅಂತ ಹೇಳಿದೆ, ನೀವು ಅದನ್ನೇನು ಅವಧಾರಣೆ ಮಾಡಬೇಕಾಗಿಲ್ಲ. ದಿಕ್ಕು ಒಂದು ಇಟ್ಕೊಂಡ್ರೆ ಸಾಕು. ದಿಕ್ಕು ಅಂತನ್ನೋದು ಪ್ರಕೃತಿಯಿಂದ ಹುಟ್ಟಿದ್ದಲ್ವಲ್ಲ, ಅದನ್ನು ವಿವರಣೆ ಮಾಡ್ಲಿಕ್ಕೋಸ್ಕರ ದಿಕ್ಕು ಅಂದ್ರೆ ಅವ್ಯಾಕೃತ ಆಕಾಶ ಅಂತ ನಾನು ನಿಮಗೆ ಹೇಳಿದೆ ಅಷ್ಟೆ. ದಿಕ್ಕು ಶರೀರ ಅಂತಿದೆ ಈ ಅಂತರ್ಯಾಮಿಗೆ. ಆ ದಿಕ್ಕು ಪ್ರಕೃತಿಯಿಂದ ಹುಟ್ಟಿದ್ದಲ್ಲ, ದಿಕ್ಕಿಗೆ ಪ್ರಕೃತಿ ಉಪಾದಾನ ಕಾರಣ ಅಲ್ಲ. ಆದ್ರಿಂದ ದಿಕ್ಕಿನಲ್ಲಿದ್ದಾನೆ ಅಂತಂದ್ರೆ ಇದು ಬೇರೆ ಯಾರೋ ಇರ್ಬೇಕಲ್ಲ, ಅದು ಪ್ರಕೃತಿ ಅಲ್ಲ ಅಂತ ಅಲ್ಲೊಂದು ಸಮಸ್ಯೆ ಬರ್ತದೆ. ಹಾಗೇನೆ ಯಸ್ಯ ದಿಶಃ ಶರೀರಂ ಯಸ್ಯ ಆತ್ಮ ಶರೀರಂ ಅಂತ ಇನ್ನೊಂದು ಕಡೆ ಇದೆ ಮುಂದೆ. ಆತ್ಮ ಶರೀರಂ ಅಂತ ಹೀಗೇನು ಬರ್ತದಲ್ಲ, ಅಲ್ಲಿ ಆತ್ಮ ಅಂದ್ರೆ ಯಾರು ಅದನ್ನು ವಿಚಾರ ಮಾಡಿದ್ರೆ ಚತುರ್ಮುಖ ಬ್ರಹ್ಮ ಅಂತ ಅದರ ಅರ್ಥ. ಅಲ್ಲಿ ಆ ಚತುರ್ಮುಖ ಬ್ರಹ್ಮ ಈ ಪ್ರಕೃತಿಯಿಂದ ಹುಟ್ಟಿದವನಲ್ಲ. ಆದ್ರಿಂದ ಆ ಚತುರ್ಮುಖ ಬ್ರಹ್ಮನಲ್ಲಿ ಪ್ರಕೃತಿ ಇದೆ ಅಂತ ಅರ್ಥ ಹೇಗಾಗೋದು ಅಂತ ಒಂದು ಪ್ರಶ್ನೆ ಅಲ್ಲಿ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಹಾಗಾದ್ರೆ ಯಸ್ಯ ದಿಶ ಶರೀರಂ ಯಸ್ಯ ಆತ್ಮ ಶರೀರಂ ಇತ್ಯಾದಿತು ಬ್ರಹ್ಮಪಕ್ಷೇಪಿ ನ ಸ್ವರಸಂ. ನೀವು ಪರಬ್ರಹ್ಮವೇ ಎಲ್ಲ ಕಡೆ ಅಂತರ್ಯಾಮಿ ಅಂತೀರಲ್ಲ, ಅದು ಹಾಗಾದಾಗ ಆ ಪಕ್ಷವನ್ನು ಇಟ್ಕೊಂಡಾಗಾದ್ರೂ ಕೂಡ ಇದು ಹೇಗೆ ಸ್ವರಸ ಆಗ್ತದೆ? ದಿಕ್ಕುಗಳಲ್ಲಿ ಅವನು ಹೇಗಿರೋದು ಸಾಧ್ಯ, ಮತ್ತೆ ಆತ್ಮನಲ್ಲಿ ಅವನು ಹೇಗಿರೋದು ಸಾಧ್ಯ? ಆತ್ಮ ಅಂದ್ರೆ ಏನ್ ಅರ್ಥ ನೀವು ಮಾಡ್ಕೊಂಡಿದ್ದೀರಿ? ಅವ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಹೀಗೆ ಆತ್ಮ ಅನ್ನೋ ಶಬ್ದಕ್ಕೆ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಅವರಿಗೆ ಸ್ಪಷ್ಟ ಇಲ್ಲ. ಆದ್ರಿಂದ ಅದ್ರ ಒಳಗೆ ಅವನಿದ್ದಾನೆ, ಅದು ಶರೀರ ಅಂತ ಹೇಗೆ ನೀವು ಹೊಂದಿಸ್ತೀರಿ?
ದಿಕ್ಕುಗಳು ಭಗವಂತನಿಗೆ ಶರೀರವ, ಹಾಗೆ ಆತ್ಮ ಅನ್ನೋದು ಭಗವಂತನಿಗೆ ಶರೀರವ ಅಂತ ಈಗ ಅವ್ರು ನಮ್ಮನ್ನು ಕೇಳ್ತಾರೆ. ಆದ್ರಿಂದ ಅಂತರ್ಯಾಮಿ ಆದವನು ಪರಬ್ರಹ್ಮ ಅಂತಾನೆ ಅರ್ಥ ಇಟ್ಕೊಂಡ್ರು ನೀವು ತತ್ವವಾದಿಗಳಿಗೆ ಅದು ಸೊರಸಾಗೋದಿಲ್ಲ. ಯಾಕಂದ್ರೆ ದಿಕ್ಕಾಗಲಿ ಆತ್ಮ ಆಗಲಿ ಆ ಭಗವಂತನಿಗೆ ಶರೀರ ಅಲ್ಲ. ಮತ್ತೆ ಅದೊಂದು ಸಮಸ್ಯೆ. ದಿಕ್ಕು ಮತ್ತು ಆತ್ಮನ ಕುರಿತಾದ ಹೇಳಿಕೆ ಉಪನಿಷತ್ನಲ್ಲಿ ಏನಿದೆ ಆ ಸಮಸ್ಯೆ ನಮಗಿದ್ದಂತೆ ನಿಮಗೂ ಇದೆ. ಆದ್ರಿಂದ ಸದ್ಯ ನಾವು ಅದಕ್ಕೆ ಎರಡಕ್ಕೂ ಕೈ ಹಾಕೋದು ಬೇಡ. ಉಳಿದದ್ದು ತೇಜಸ್ಸು ಮತ್ತು ಪೃಥ್ವಿ, ಜಲ ಇತ್ಯಾದಿ, ರೇತಸ್ಸು ಇತ್ಯಾದಿ ಏನಿದೆ ಅದೆಲ್ಲವೂ ಪ್ರಕೃತಿ ಅದರೊಳಗಿದೆ. ಯಾಕಂದ್ರೆ ಕಾರಣ ಕಾರ್ಯದೊಳಗಿರೋದ್ರಿಂದ ಅಂತ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಯ ದಿಶ ಶರೀರಂ ಎಸ್ಯ ಆತ್ಮ ಶರೀರಂ ಇತ್ಯಾದಿ ಹೇಳಿಕೆ ಏನಿದೆ ಅದು ನಮ್ಮ ಇತ್ಯಾದಿತು ಅಂತಿದೆಯಲ್ಲ, ಅಲ್ಲಿ ನಾವು ಅವ್ರನ್ನ ಮೊದಲು ಪ್ರಶ್ನೆ ಮಾಡಿದ್ದನ್ನು ತಿಳ್ಕೋಬೇಕು ನಾವು. ಅದಾದ್ಮೇಲೆ ಅವರು ಉತ್ತರ ಕೊಡ್ತಾರೆ, ಇಲ್ಲೇನು ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀರಲ್ಲ, ತತ್ತು ಬ್ರಹ್ಮ ಪಕ್ಷೇಪಿ, ಬ್ರಹ್ಮವೇ ಇಲ್ಲಿ ಪ್ರತಿಪಾದಿತ ಅಂತ ಹೇಳಿದಾಗ ಬ್ರಹ್ಮನಿಗೂ ದಿಕ್ಕೇನು ಶರೀರ ಅಲ್ಲ. ಬ್ರಹ್ಮ ದಿಕ್ಕನ್ನೇ ಶರೀರವಾಗಿ ಉಳ್ಳವನು ಏನರ್ಥ? ಅದು ಹೊಂದೋದಿಲ್ಲ ಅಲ್ಲಿ. ಹಾಗೆ ಆತ್ಮವೂ ಅವನಿಗೆ ಶರೀರ ಅಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ಒಂದು ಗಮನಿಸಬೇಕು, ಯಸ್ಯ ಆತ್ಮ ಶರೀರಂ ಅಂತಿದೆಯಲ್ಲ, ಯಸ್ಯ ಆತ್ಮ ಶರೀರಂ ಅಂತನ್ನುವುದು ಈಗ ನಾವು ನೋಡ್ತಿರುವ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆತ್ಮ ಅನ್ನೋ ಶಬ್ದ ಕಾಣಿಸೋದಿಲ್ಲ. ನಾವು ನೋಡ್ತಿರುವ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವಿಜ್ಞಾನೇ ಅಂತ ಕಾಣಿಸ್ತದೆ. ಇದು ಯಾಕೆ ಹಾಗೆ ಅದು ನಮಗೆ ಮುಂದೆ ಗೊತ್ತಾಗ್ತದೆ, ಮುಂದಿನ ಸೂತ್ರದಲ್ಲಿ ಅದು ಗೊತ್ತಾಗ್ತದೆ. ಯಹ ವಿಜ್ಞಾನಿ ತಿಷ್ಠನ್ ವಿಜ್ಞಾನಾದಂತರ ಅಂತ, ವಿಜ್ಞಾನದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಲ್ಲಿದ್ದಾನೆ ಅಂತ ಅಲ್ಲಿ ಬಂದಿದೆ. ಈ ಬೃಹದಾರಣ್ಯಕ ಉಪನಿಷತ್ತು ಅನ್ನೋದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಕಾಣುವ ಶಾಖಾ ಒಂದಿದೆ, ಮಾಧ್ಯಂಜನ ಶಾಖಾ ಒಂದಿದೆ. ಕಾಣುವ ಶಾಖಾದಲ್ಲಿ ಯಹ ವಿಜ್ಞಾನಿ ತಿಷ್ಠನ್ ವಿಜ್ಞಾನಾದಂತರ ಅಂತಿದೆ. ಮಾಧ್ಯಂಜನ ಶಾಖಾದಲ್ಲಿ ಯಸ್ಯ ಆತ್ಮ ಶರೀರಂ ಯಸ್ಯ ಎಂ ಆತ್ಮಾನ ವೇದ ಅಂತ ಆ ಥರ ಇದೆ. ಆದ್ರಿಂದ ಅವೆರಡು ಬೇರೆ ಬೇರೆ ಥರ ಇರ್ತದೆ. ಆದ್ರಿಂದ ಅವೇನು ತಪ್ಪಲ್ಲ ಅಂತ ಅದರ ತಾತ್ಪರ್ಯ. ಇದೇ 800ನೇ ಪುಟದ ಭಾವದೀಪ ನಾವೇನು ನೋಡ್ತಾ ಇದ್ದೀವಲ್ಲ, ಪ್ರಕೃತೇಶ್ಚ ಅಂತ, ಅದೇ ಪುಟದಲ್ಲಿ ಮೇಲ್ಗಡೆ ಏತದಿತಿ ಅಂತ ಹೀಗೇನು ಆ ಭಾವದೀಪ ಟಿಪ್ಪಣಿ ಪ್ರಾರಂಭ ಕಾಣ್ತದೆ. ಅಲ್ಲಿ ಏತದಮೃತಂ ಏತದುಭಯಂ ಇತ್ಯಾದಿ ಅಮೃತತ್ವ ಮುಕ್ತಂ ಟೀಕಾ ಇದೆ. ತತ್ ಕಾಣ್ವ ಮಾಧ್ಯಂಜನ ಶ್ರುತ್ಯೋ ಅಂತರ್ಯಾಮಿಣಃ ಕಸ್ಯಚಿತ್ ಶ್ರೂಯತೆ ಏಷತೆ ಆತ್ಮ ಅಂತರ್ಯಾಮಿ ಇತಿ. ಕಾಣ್ವ ಶಾಖಾದ ಶುಕ್ಲ ಯಜುರ್ವೇದದ ಕಾಣ್ವ ಮತ್ತು ಮಾಧ್ಯಂಜನ ಶಾಖಾದಲ್ಲಿ ಎರಡರಲ್ಲೂ ಕೂಡ ಅಂತರ್ಯಾಮಿ ಆದವನೊಬ್ಬನಿದ್ದಾನೆ ಅಂತ ಕಂಡು ಬರ್ತದೆ ಆ ಅಮೃತತ್ವ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಕೂಡ ಕಾಣ್ವ ಮಾಧ್ಯಂಜನ ಶಾಖೆಯೋ ಏಕರೂಪತ್ವಾದಿತಿ ಭಾವ ಅಂತ ಬರೆದಿದ್ದಾರೆ. ಇತ್ ಕಾಣ್ವೇತಿ ಅಂತ. ಮುಂದಿನ ಸೂತ್ರದಲ್ಲಿ ಅದು ಇನ್ನಷ್ಟು ಸ್ಪಷ್ಟ ಆಗ್ತದೆ. ಉಭಯೇಪಿ ಶಾಖಿನಃ, ಎರಡೂ ಶಾಖೆಯವರು, ಶುಕ್ಲ ಯಜುರ್ವೇದದ ಕಾಣ್ವ ಶಾಖೆಯವರು ಮತ್ತೆ ಮಾಧ್ಯಂಜನ ಶಾಖೆಯವರು ಇಬ್ಬರೂ ಕೂಡ ಹಾಗೆ ಮಾಡ್ತಾರೆ ಅಂತೇಳಿ 19ನೇ ಸೂತ್ರ ಅಲ್ಲ 20ನೇ ಸೂತ್ರದಲ್ಲಿ ಅದು ಸ್ಪಷ್ಟ ಆಗ್ತದೆ. ಅಲ್ಲಿ ಯಹ ಆತ್ಮನಿ ತಿಷ್ಠನ್ ಆತ್ಮನಃ ಅಂತರಹ ಅಂತಾನೆ ಇದೆ ನೋಡ್ರಿ. ಅಲ್ಲಿ ಮುಂದೆ ಬೃಹದಾರಣ್ಯಕ ಮಾಧ್ಯಂಜನ ಪಾಠ ಅದು. ಅದಾದ್ಮೇಲೆ ಯಹ ವಿಜ್ಞಾನಿ ತಿಷ್ಠನ್ ವಿಜ್ಞಾನದಂತರಹ ಅಂತನ್ನೋದು ಬೃಹದಾರಣ್ಯಕ ಉಪನಿಷತ್ತಿನ ಕಾಣುವ ಪಾಠ. ಹೀಗೆ 20ನೇ ಸೂತ್ರದಲ್ಲಿ ಅದೆಲ್ಲವೂ ಮುಂದೆ ಇನ್ನು ಸ್ಪಷ್ಟ ಆಗ್ತದೆ. ರಾಘವೇಂದ್ರ ಸ್ವಾಮಿ ಭಾವದೀಪ ಟಿಪ್ಪಣಿಯಲ್ಲೇ ಈಗ ನಾವೇನು ಪ್ರಕೃತೇಶ್ಚ ಅಂತ ಒಂದು ಪ್ರತೀಕ, ಹಾಗೆ ಇತ್ಯಾದಿನ ಅನ್ನುವ ಪ್ರತೀಕ, ಇದನ್ನೆಲ್ಲ ನಾವು ನೋಡಿದ್ವಲ್ಲ. ಅಲ್ಲಿ ಟೀಕಾದಲ್ಲಿ ವ್ಯಾಪ್ತಂ ಕಾರ್ಯೇಶು ಕಾರಣಂ ಇತ್ಯಾದಿನ ಕಾರಣಸ್ಯ ಕಾರ್ಯಸ್ಥತ್ವೋಕ್ತೇ ಅಂತಿದೆಯಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಪಂಚಮೇ ಅಂದ್ರೆ 5ನೇ ಅಧ್ಯಾಯದಲ್ಲಿ ಗೀತಾ ತಾತ್ಪರ್ಯ ಉಕ್ತ ಸ್ಮೃತ್ಯ, ಗೀತಾ ತಾತ್ಪರ್ಯದಲ್ಲಿ ಹೇಳಲ್ಪಟ್ಟ ಒಂದು ಪುರಾಣ ವಾಕ್ಯ. ಅದೇನು ಪುರಾಣ ವಾಕ್ಯ? ಕಾರಣೇಶು ಸ್ಥಿತಂ ಕಾರ್ಯಂ ವ್ಯಾಪ್ತಂ ಕಾರ್ಯೇಶು ಕಾರಣಂ. ಅಲ್ಲಿ ಕಾರಣ ಅನ್ನೋದು ಕಾರ್ಯದಲ್ಲಿರ್ತದೆ ಅಂತ ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳ ವಾಕ್ಯದಲ್ಲಿ ಕಾಣಿಸ್ತದೆ. ಆದ್ರದ್ದು ಪಂಚಮೇ ಅಂತ ಅನ್ನೋದು ಪಂಚದಶೆ ಅಂತ ಆಗಬೇಕು. ಅದು 15ನೇ ಅಧ್ಯಾಯದಲ್ಲಿ ಇದೆ ಆ ವಿಷಯ, 5ನೇ ಅಧ್ಯಾಯದಲ್ಲಿ ಅದಿಲ್ಲ. ಆದ್ರಿಂದ ಅದೇನೋ ಪುಸ್ತಕಗಳನ್ನು ಸಂಪಾದನೆ ಮಾಡುವವರ, ಪ್ರೂಫ್ ರೀಡಿಂಗ್ ಮಾಡುವವರ ಮಿಸ್ಟೇಕ್ ಅಷ್ಟೇ. ಆದ್ರಿಂದ ಪಂಚಮೇ ಇದನ್ನು ಪಂಚದಶೆ ಅಂತ ಇದ್ಕೊಂಡು 15ನೇ ಅಧ್ಯಾಯ 2ನೇ ಶ್ಲೋಕ ಅಂತ ನಿಮ್ಮ ಪುಸ್ತಕದಲ್ಲಿ ನೀವು ಹಾಕೊಂಡ್ರೆ ಮುಂದೆ ಓದೋರಿಗೆ ಅದು ಅನುಕೂಲ ಆಗ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.